ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಈ ದಿನ ಏನು ನನ್ನ ಜನ್ಮದಿನದ ಒಂದು ಪ್ರಯುಕ್ತ ತಾವೆಲ್ಲರೂ ಕೂಡ ಅಭಿಮಾನಿಗಳು ಇವತ್ತು ಪಕ್ಷಾತೀತವಾಗಿ ಎಲ್ಲ ಪಕ್ಷದಿಂದಲೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಬೆಳಗನ್ನು ತಾವೆಲ್ಲರೂ ಕೂಡ ತಂದುಕೊಟ್ಟಿರ್ತೀರಿ. ನಮ್ಮೆಲ್ಲರೂ ಕೂಡ ಪ್ರಪ್ರಥಮವಾಗಿ ನನ್ನ ಆತ್ಮೀಯ ಬಂಧುಗಳು, ಅಭಿಮಾನಿಗಳು, ಸ್ನೇಹಿತರು ಎಲ್ಲರೂ ಕೂಡ ನಮ್ಮ ಪತ್ರಕರ್ತರ ಮಿತ್ರರು ಬಹಳ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು, ವಂದನೆಗಳನ್ನು ನಾನು ಸಲ್ಲಿಸಲು ಬಯಸ್ತೇನೆ. ಯಾಕಂತ ಹೇಳಿದ್ರೆ, ನಾನು ಸಂಭ್ರಮಾಚರಣೆ ಈ ಒಂದು ಫ್ಲೆಕ್ಸ್ಗಳು, ಕಟೌಟ್ಗಳನ್ನು ಹಾಕಬೇಡಿ ಅಂತಕ್ಕಂಥದ್ದು ಒಂದು ಕೋರಿಕೆಗೆ ಕೊಡ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದರೆ ಇವತ್ತು ಹೃದಯಾಂತರಾಳದಿಂದ ತಾವೆಲ್ಲರೂ ಕೂಡ ಒಂದು ಪ್ರೀತಿ, ವಿಶ್ವಾಸ, ಅಭಿಮಾನವನ್ನು ತೋರಿ ತಾವೆಲ್ಲರೂ ಕೂಡ ಬಂದಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾವು ಯಾರನ್ನೇ ಕೂಡ ಒತ್ತಡ ಮಾಡಿ ಬನ್ನಿ ಅಂತ ಹೇಳ್ಬಿಟ್ಟು ಕರೆದಿಲ್ಲ. ತಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು. ತಾವೆಲ್ಲರೂ ಕೂಡ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಯಾವುದಾದ್ರೂ ರೀತಿಯಲ್ಲಿ ನಮಗೆ ಒಂದು ರೀತಿ ಒಂದು ಸಹಾಯ ಮಾಡಿರ್ತೀರ, ನಮ್ಗೆ ಕೈ ಹಿಡ್ತಿರ್ತೀರ. ನನ್ಗಲ್ದಿದ್ರು ಕೂಡ ನಮ್ಮ ಪೂಜ್ಯ ತಂದೆಯವರಿಗೆ ಪ್ರತಿಯೊಬ್ಬರು ಕೂಡ ಈ ವೇದಿಕೆ ಮೇಲೆ ನಮ್ಮ ರಂಗನಾಥರಣ್ಣವರಿದ್ದಾರೆ, ಮುಕುಂದಪ್ಪನವರು ಇದ್ದಾರೆ, ಹಿರಿಯರು ಎಲ್ಲರೂ ಸಹ ಸೇರಿ ಒಂದಲ್ಲ ಒಂದು ರೀತಿ ನಮ್ಮ ಏಳಿಗೆಗೆ ಕಾರಣಕರ್ತರಾಗಿರ್ತೀರ. ಇವತ್ತು ನಮ್ಮ ಕುಟುಂಬದ ಒಂದು ಏಳಿಗೆಗೆ ಮುರಳೀಗೌಡರು ಇರ್ಬೋದು, ನನ್ನ ದಿವಂಗತ ತಂದೆಯವರಾದಂಥ ಮುರಳೀಗೌಡರು ಇರ್ಬೋದು, ಎಲ್ಲರಿಗೂ ಕೂಡ ತಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರೋತ್ಸಾಹಿಸಿ ಬೆಂಬಲವಾಗಿ ಅವ್ರಿಗೆ ಬೆಂಬಲವನ್ನು ತೋರ್ತಕ್ಕಂಥ ಒಂದು ಏನು ಒಂದು ಮುಂಚೂಣಿಯಾಗಿ ತಾವೆಲ್ಲರೂ ಕೂಡ ನಿಂತಿರ್ತಕ್ಕಂಥದ್ದು. ಅವರ ಜೀವನ ಪರ್ಯಂತ ಅವರು ಕೂಡ ಹಾಗೆ ನಡ್ಕೊಂಡು ತಮ್ಮೆಲ್ಲರ ಒಂದು ಅಪೇಕ್ಷೆಗಳೇನಿದ್ವು ಅವೆಲ್ಲರೂ ಕೂಡ ಅನುಗುಣವಾಗಿ ಒಂದು ಪ್ರಾಮಾಣಿಕವಾದಂಥ ಜೀವನವನ್ನು ನಡೆಸ್ತದೆ. ನಾನು ಕೂಡ ರಾಜಕೀಯವಾಗಿ ಏನು ತತ್ಕ್ಷಣ ಬಂದವನು, ಯಾಕೆಂದರೆ ಹಿಂದೆ ಕೂಡ ರಾಜಕೀಯದಲ್ಲಿ ಇಲ್ದಲೇ ಇದ್ದವನು, ವೈದ್ಯಕೀಯ ವೃತ್ತಿಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡವನು. ಆದರೆ ಕೇವಲ ಒಂದು ಮಾಡಿರ್ತಕ್ಕಂಥ ನಮ್ಮ ತಂದೆ ಮಾಡಿರ್ತಕ್ಕಂಥ ಒಂದು ಸೇವೆ, ನಮ್ಮ ದೊಡ್ಡಪ್ಪನವರು ಮಾಡಿರ್ತಕ್ಕಂಥ ಒಂದು ಸೇವೆಯನ್ನು ಸ್ಮರಿಸಿ ತಾವೆಲ್ಲರೂ ಕೂಡ ನನಗೆ ಒಂದು ಗುರುತನ್ನು ಮಾಡಿ ಅದಕ್ಕೆ ಅನುಗುಣವಾಗಿ ಮತವನ್ನು ಕೂಡ ಹಾಕಿ ನನ್ನನ್ನು 2020 ಚುನಾವಣೆಯಲ್ಲಿ ಗೆಲ್ಲಿಸಿ 23ನೇ ಚುನಾವಣೆಯಲ್ಲೂ ಕೂಡ ಅತ್ಯಧಿಕ ಬಹುಮತಗಳನ್ನು ತಾವೆಲ್ಲರೂ ಕೊಟ್ಟಿರ್ತಕ್ಕಂಥದ್ದು ಯಾವತ್ತೂ ಕೂಡ ಸ್ಮರಿಸ್ತೀನಿ. ಈ ಒಂದು ಪ್ರೀತಿ ವಿಶ್ವಾಸಕ್ಕೆ ಪ್ರಮುಖ ಕಾರಣಕರ್ತರು ನಮ್ಮ ಭಾರತೀಯ ಜನತಾ ಪಕ್ಷದ ನಮ್ಮ ಪ್ರಮುಖರು, ನಮ್ಮ ವಿಜೇಂದ್ರಣ್ಣ ಅವರು, ನಮ್ಮ BS ಯಡಿಯೂರಪ್ಪನವರು, ನಮ್ಮ ಸುರೇಶ್ ಗೌಡರು, ರವಿಕುಮಾರ್ ಜಿ ಅವರು, ಅವ್ರನ್ನೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸಲು ಬಯಸ್ತೇನೆ. ಯಾಕಂತ ಹೇಳಿದ್ರೆ ಹೇಳಿದಾಗ ನಾನು ಒಂದು 15 ದಿವಸದ ಹಿಂದೆ ಅಷ್ಟೇ ನಾನು ಟಿಕೆಟ್ ಘೋಷಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಆಸ್ಪತ್ರೆಯಲ್ಲಿ ನಾನು ಸ್ಕ್ಯಾನಿಂಗ್ ಮಾಡ್ತಾ ಇದ್ದೆ. ನಮ್ಮ ಸ್ನೇಹಿತರು ಫೋನ್ ಮಾಡಿ ಏನು ಕಾರ್ಯಕಾರಿ ಸಮಿತಿಯಿಂದ ತಮ್ಮ ಹೆಸರು ದೆಹಲಿಗೆ ರವಾನಿಸಲಾಗಿದ್ದಂತೆ BJPಯಿಂದ ಅಂತ ಹೇಳ್ಬಿಟ್ಟು ಮಾಹಿತಿಯನ್ನು ಕೊಡ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ನಿಂತ್ಕೊಂಡು ವಿಜೇಂದ್ರಣ್ಣ ಅವರು ಇಲ್ಲೇ ತಂಗಿ ಸುಮಾರು ಒಂದು 30 ದಿನಗಳ ಕಾಲ ಆ ಸಂದರ್ಭದಲ್ಲಿ ನಮ್ಮ ವಿಜಯಕ್ಕೆ ಕಾರಣಕರ್ತರಾದವರು ಪ್ರೀತಮ್ ಗೌಡರು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸಲು ಬಯಸ್ತಾರೆ. ಮತ್ತು ಅಪಾರ ಜನಸ್ತೋಮ ಕರ್ನಾಟಕ ರಾಜ್ಯದಿಂದ ಬಂದಂಥ ಅನೇಕ ನಾಯಕರು ಕೂಡ ಆ ಸಂದರ್ಭದಲ್ಲಿ ನನ್ನ ಜೊತೆಗೂಡಿ ನನ್ನ ಗೆಲುವಿಗೆ ಪ್ರತ್ಯಕ್ಷವಾಗಿ ಕಾರಣಕರ್ತರಾದ. ಪರೋಕ್ಷವಾಗಿ ನಮ್ಮ ತಂದೆಯ ಅಭಿಮಾನಿಗಳು, ಇಲ್ಲಿರ್ತಕ್ಕಂಥ ನನ್ನ ಸ್ನೇಹಿತರು, ಬಂಧು ಮಿತ್ರರು ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ನನ್ನ ಕೈ ಹಿಡಿತಕ್ಕಂಥ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡು ನಮ್ಮ ಪಕ್ಷ ಯಾವುದೋ ಒಂದು ವಿಶ್ವಾಸ ನನ್ನ ಮೇಲೆ ಇಟ್ಟಿರ್ತಾರೆ. ಪ್ರಮುಖವಾಗಿ ಇನ್ನೊಂದು ನಮ್ಮ ಗೋವಿಂದ ಕಾರಜೋಳ ಸಾಹೇಬರು, ನಮ್ಮ MP ಸಾಹೇಬರು, ಅವರ ಮಗನಿಗೆ ಬಹಳ ಒಂದು ಕೋವಿಡ್ ಸಂದರ್ಭದಲ್ಲಿ ಒಂದು ತುರ್ತಿನ ಪರಿಸ್ಥಿತಿ ಎಂದಿದ್ರು ಕೂಡ ಹೈದರಾಬಾದಲ್ಲಿ ಅವ್ರಿಗೆ ಲಂಗ್ ಟ್ರಾನ್ಸ್ಪ್ಲಾಂಟ್ ಆಗ್ತಕ್ಕಂಥ ಸಂದರ್ಭ ಇದ್ರೂ ಕೂಡ ಅವ್ರಿಗೆ ಅಲ್ಲಿ ಹೋಗ್ದಲೆ ನನ್ನ ಜೊತೆಯಾಗಿ ನನ್ನ ಬೆನ್ನೆಲುಬಾಗಿ ನಿಂತು ಮಗನಂತೆ ನನ್ನ ಪ್ರೋತ್ಸಾಹಿಸಿ ನನ್ನ ಗೆಲುವಿಗೆ ಗೋವಿಂದ ಕಾರಜೋಳ ಸಾಹೇಬರು ಕಾರಣಕರ್ತರಾದರು. ಸದ್ಯದಲ್ಲಿ ನನ್ನ ಹಿರಿಯ
ಇಂದಿನ ಸಂಸದರಾದಂಥ ನಾರಾಯಣ ಸ್ವಾಮಿ ಅವರು ಕೂಡ ಭಾಳಷ್ಟು ನಮಗೆ ಶ್ರಮವಹಿಸಿದ್ರು. ಇನ್ನು ಸ್ಥಳೀಯವಾಗಿ ಅನೇಕ ಬಂಧುಗಳು, ಎಲ್ಲ ಸ್ನೇಹಿತರು, ಪಕ್ಷದ ಕಾರ್ಯಕರ್ತರು ಪಕ್ಷಾತೀತ ಸಂದರ್ಭದಲ್ಲಿ ನನಗೆ ಬೆಂಬಲವನ್ನು ಕೊಟ್ಟರು. ಅದಕ್ಕೆ ಅನುಗುಣವಾಗಿ ಯಾವುದೇ ಒಂದು ಕಿಂಚಿತ್ತು ನನ್ನನ್ನು ಏನು ಪ್ರೋತ್ಸಾಹಿಸಿ ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನು ಅಭ್ಯರ್ಥಿಯನ್ನಾಗಿ ಘೋಷಿಸಿ ಶಾಸಕನಾಗಿ ಮಾಡಿದಂಥ ನಮ್ಮ ಪರಿಸಮಾನಾಗಿ ಎಲ್ಲರನ್ನೂ ಕೂಡ ಒಂದು ಸುಭದ್ರ ರೀತಿಯಲ್ಲಿ ತೆಗೆದುಕೊಂಡು ಆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡ ಸುರಕ್ಷಿತವಾಗಿ ತೆಗೆದುಕೊಂಡು ಹೋದಂಥ ಒಂದು ತಾಲೂಕಿನಲ್ಲಿ ಶಿರಾ ಕ್ಷೇತ್ರವನ್ನು ಕೂಡ ಆ ಸಂದರ್ಭದಲ್ಲಿ ಒಂದು ಹೆಗ್ಗಳಿಕೆ